ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಕಳೆದ ವಿಡಿಯೋನಲ್ಲಿ ನಾನು ಪಾರ್ಟ್ 1 ಅಂತ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ತಿಳಿಸಿದ್ದೆ. ಸೊ ಈ ವಿಡಿಯೋನಲ್ಲಿ ಪಾರ್ಟ್ 2 ಮಾಡಿದ್ದೀನಿ. ಅಂದರೆ ಈ ವಿಡಿಯೋನಲ್ಲಿ ನಾನು ಪೈಪಿಂಗ್ ಮಾಡೋದು ಹೇಗೆ ಮತ್ತು ಕಾಜಾ ಪಟ್ಟಿ ಹುಕ್ ಪಟ್ಟಿಗಳನ್ನು ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಪೈಪಿಂಗ್ಗೋಸ್ಕರ 1 ಇಂಚ್ ಅಷ್ಟಾಗಲ ಬಿಡ್ತಿರೋ ಅಂಥ ಅಗಲ ಇರೋವಂತಹ ಬಟ್ಟೆನ ತೊಗೊಂಡಿದ್ದೀನಿ. ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ನಮ್ಮ ಬಟ್ಟೆ ಅಂದರೆ ನಮ್ಮ ಬ್ಲೌಸ್ ಬಟ್ಟೆ ಏನಿದೆ ಪೀಸು ಸ್ಟಿಚ್ ಮಾಡಿರೋ ಅಂಥ ಪೀಸು ಇಲ್ಲಿಂದ ನಾವು ಪೈಪಿಂಗ್ನ ಶುರು ಮಾಡಬೇಕು. ಅಂದರೆ ಎಡ್ಜಸ್ಸಿಂದ ಪೂರ್ತಿ ಕೊನೆವರೆಗೂ ಈ ಕಡೆ ಫ್ರಂಟ್ ಎಡ್ಜಸ್ ತನಕನೂ ಈ ಎಡ್ಜಸ್ ಸ್ಟಾರ್ಟ್ ಮಾಡಿ ರೈಟ್ ಸೈಡ್ ಎಡ್ಜಸ್ ಸ್ಟಾರ್ಟ್ ಮಾಡಿ ಎಡ್ಜಿಂದ ಸ್ಟಾರ್ಟ್ ಮಾಡಿ ಮತ್ತು ಲೆಫ್ಟ್ ಎಡ್ಜಿಗೆ ಬರೋ ತನಕನೂ ನಾವು ಕ್ಲೀನಾಗಿ ಈ ಸ್ಟಿಚ್ ಮಾಡ್ಕೋತಾ ಬರಬೇಕು. ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಎರಡನ್ನೂ ಕೂಡ ನೋಡಿ ಈ ಥರ ಇಟ್ಕೊಂಡು ಇದನ್ನು ಡಬಲ್ ಫೋಲ್ಡ್ ಮಾಡಿ ಆ ಬಟ್ಟೆ ಏನಿದೆ ಬ್ಲೌಸ್ ಬಟ್ಟೆ ಅಂಚು ಆ ಬಂಚಿಗೆ ಇಟ್ಕೊಂಡು ಬರ್ತಾ ಬರಬೇಕು ನಿಧಾನಕ್ಕೆ. ಕೆಳಗಡೆ ಯಾವುದಾದ್ರೂ ಬಟ್ಟೆ ಇದೆಯಾ ಅಂತ ನೋಡ್ಕೊಳ್ಳಿ, ಯಾಕಂದರೆ ಮಧ್ಯ ಬಟ್ಟೆಗಳು ಸಿಕ್ಕಾಕೊಂಡು ಎರಡೂ ಕೂಡ ಹೊಲಿಗೆ ಬಿದ್ದುಬಿಟ್ರೆ ಕಷ್ಟ ಆಗುತ್ತೆ. ಆವಾಗ ರಿಮೂವ್ ಮಾಡೋದಕ್ಕೆ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಇದೇ ಥರ ನಿಧಾನವಾಗಿ ಕಂಪ್ಲೀಟಾಗಿ ಎಲ್ಲವನ್ನು ಕೂಡ ಅಂದರೆ ಕಂಪ್ಲೀಟ್ ಎಷ್ಟು ನಮಗೆ ನೆಕ್ಕಿದೆ ಅಷ್ಟು ತನಕ ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡ್ಕೋತಾ ಬನ್ನಿ. ಸ್ನೇಹಿತರೆ, ಕಳೆದ ವಿಡಿಯೋಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಥ್ಯಾಂಕ್ ಯು. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ಕೂಡ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡೋದಕ್ಕೆ ಹೋಗಬೇಡಿ. ಏನೋ ಒಂಥರ ನೆಗ್ಲಿಜೆನ್ಸಿ ಥರ ಆಗಿಬಿಡುತ್ತೆ. ನಮಗೂ ಒಂದು ಮೋಟಿವೇಶನ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಇನ್ನೂ ಸ್ವಲ್ಪ ವೀಡಿಯೋಸ್ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋ ಫೀಲಿಂಗ್ ಆಗುತ್ತೆ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಹೇಗೆ ಜೋಡಿಸ್ಕೋತಾ ಇದ್ದೀನಿ ಅದೇ ಥರ ನಿಧಾನವಾಗಿ ಬಟ್ಟೆನ ಜೋಡಿಸ್ಕೋತಾ ತುಂಬ ನಿಧಾನವಾಗಿ ಮಾಡಿ ಬಿಗಿನರ್ಸ್ ಆಗಿದ್ದರೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಜೊತೆ ಬರ್ತೀನಿ. ಬ್ಲೌಸ್ ಕಟ್ಟಿಂಗ್ಸ್ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಹಿಂದೆ ಮೆಷರ್ಮೆಂಟ್ ಹೇಗೆ ತೊಗೊಳ್ಳೋದು, ಹಾಗೆ ಆ ಚಾರ್ಟ್ ಮಾಡಿ ಮೆಷರ್ಮೆಂಟ್ ಒಂದು ಸೈಡ್ ನೋಟ್ ಮಾಡಿಕೊಂಡು ಅದೇ ನೋಟ್ ಪ್ರಕಾರ ಯಾವ ಥರ ಕಟ್ಟಿಂಗ್ ಮಾಡೋದು ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸ್ಟಿಚಿಂಗ್ ವಿಡಿಯೋ ಇನ್ನೂ ಒಂದು ಪಾರ್ಟ್ ಹಾಕ್ತೀನಿ, ಯಾಕಂದರೆ ಇದನ್ನು 3 ಪಾರ್ಟಾಗಿ ಡಿವೈಡ್ ಮಾಡಿದ್ದೀನಿ. ಒಂದೇ ವಿಡಿಯೋನಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ರೆ ಕನ್ಫ್ಯೂಷನ್ ಆಗುತ್ತೆ, ಜೊತೆಗೆ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ 3 ಪಾರ್ಟಾಗಿ ಮಾಡಿರೋದು. ಇದು 2ನೇ ಪಾರ್ಟು. ಇನ್ನೂ ಒಂದು ಪಾರ್ಟ್ ಇದೆ, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈ ಥರ ಇವಾಗ ಕಂಪ್ಲೀಟಾಗಿ ಪೈಪಿಂಗ್ ಆಗಿದೆ. ಅಂದರೆ ಆ ಬಟ್ಟೆನ ನಾವು ಜಾಯಿಂಟ್ ಮಾಡ್ಕೋತಾ ಬಂದ್ವಿ. ಲೈನಿಂಗ್ ಬ್ಲೌಸ್ಗೆ ಬೇರೆ ಥರ ಪೈಪಿಂಗ್ ಮಾಡೋದಿದೆ, ಅದನ್ನು ಕೂಡ ನಾನು ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಬಂದಾಗ ತಿಳಿಸ್ಕೊಡ್ತೀನಿ. ಸೊ ಇವಾಗ ಕಂಪ್ಲೀಟಾಗಿ ಬಟ್ಟೆನ ಜಾಯಿಂಟ್ ಮಾಡ್ಕೊಂಡ್ವಿ. ಇವಾಗ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಉಳಿದ ಬಟ್ಟೆ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ನೋಡಿ ಇವಾಗ ಕ್ಲೀನಾಗಿ ಬಟ್ಟೆನ ಜಾಯಿಂಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಎಡ್ಜಸ್ ಏನಿದೆ ಆ ಎಡ್ಜಸ್ಗೆ ಜಸ್ಟ್ ಒಂದೊಂದು ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಯಾವ ಥರ ಹಾಕಬೇಕು ಅಂದರೆ ನೀವು ಹೊಲಿಗೆ ಹಾಕಿದ್ರಲ್ಲ, ಹೊಲಿಗೆಯಿಂದ ಆಚೆ ಯಾವುದೇ ಕಾರಣಕ್ಕೂ ನಿಮ್ಮ ಕತ್ರಿ ನ್ಯಾಚು ಹೋಗಬಾರ್ದು. ಜಸ್ಟ್ ಹೊಲಿಗೆಯಿಂದ ಈ ಕಡೆನೇ ಬರಬೇಕು. ಹೊಲಿಗೆಯಿಂದ ಆ ಕಡೆ ಏನಾದರೂ ಹೋದರೆ ಬಟ್ಟೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೊಲಿಗೆಯಿಂದ ಈ ಕಡೆನೇ ನಿಮ್ಮ ನ್ಯಾಚ್ಗಳು ಬರಬೇಕು. ತುಂಬ ಚಿಕ್ಕದಾಗಿ ತುಂಬ ನಿಧಾನವಾಗಿ ಹಾಕ್ಕೊಳ್ಳಿ. ಹಾಗೆ ಇದು ನಾರ್ಮಲ್ ಬ್ಲೌಸು ಸಿಂಪಲ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ. ಎರಡು ಒಂದೇ ಕಲರ್ಸಲ್ಲಿ ಇರುತ್ತಲ್ಲ, ಹಾಗಾಗಿ ನಿಧಾನವಾಗಿ ನೋಡ್ಕೊಂಡು ಮಾಡಿ, ಯಾವುದೇ ಥರದ ಕನ್ಫ್ಯೂಷನ್ ಆಗಲ್ಲ. ಹಾಗೆ ಕೆಲವೊಂದಷ್ಟು ಜನ ಟೈಲರಿಂಗ್ ಕೋರ್ಸ್ಗಳಿಗೆ ಟ್ರೈನಿಂಗ್ಗಳಿಗೆ ಹೋಗ್ತೀನಿ ಅಂತ ಮೆಸೇಜ್ ಬಂದಿತ್ತು. ಸೊ ಅದಕ್ಕೆ ಹೋಗೋದು ಖುಷಿನೇ. ಬಟ್ ಇಲ್ಲಿ ಆಗದೇ ಇರೋರು ಇಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದನ್ನು ನೋಡಿ ಕಲಿಯೋದು ಒಂದು ಖುಷಿ ಇದೆ, ನನಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು. ಸೊ ಇವಾಗ ನಾನು ನ್ಯಾಚ್ ಎಲ್ಲ ಮಾಡ್ಕೊಂಡಿದ್ದಾಯಿತು. ಈ ದಾರಗಳನ್ನು ಪದೇ ಬಿಟ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಕಟ್ ಮಾಡ್ಕೊಳ್ಳಿ. ಈ ಥರ ನೋಡಿ ನಿಧಾನವಾಗಿ ಉಲ್ಟಾ ಮಡಚ್ಕೊಂಡು ಇದ್ರ ಮೇಲೆ ಒಂದು ಸ್ಟಿಚ್ನ ಹಾಕೋತಾ ಬನ್ನಿ. ನೋಡಿ ಇವಾಗ ಮತ್ತೆ ತೋರಿಸ್ತೀನಿ. ಬಟ್ಟೆ ಹೀಗಿದೆ, ಇದನ್ನು ಉಲ್ಟಾ ಮಡ್ಚ್ಕೊಳ್ಳಿ. ಸೀದಾ ನಾವು ಮೇಲ್ಗಡೆ ಸ್ಟಿಚ್ ಮಾಡಿದ್ದು ಉಲ್ಟಾ ಮಡ್ಚ್ಕೊಂಡು ಒಳಗಡೆ ಬಟ್ಟೆ ಸೇರಿಸಿ ಇವಾಗ ಸ್ಟಿಚ್ ಮಾಡ್ಕೋಬೇಕು. ನಿಮಗೆ ಬೆರಳಿನ ಸಹಾಯದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ನಮ್ಮ 2ನೇ ಬೆರಳು ಏನಿದೆ ಆ ಬೆರಳನ್ನ ಈ ಥರ ಇಟ್ಕೊಂಡು ನೋಡಿ, ಹೆಬ್ಬೆರಳಲ್ಲಿ ಹಿಂದ್ಗಡೆ ಬಟ್ಟೆ ಇಟ್ಕೊಳ್ಳಿ. ಮುಂದ್ಗಡೆ ಬಟ್ಟೆನ 2ನೇ ಬೆರಳು ಸಹಾಯದಿಂದ ಒಳಗಡೆ ತಳ್ಕೊಂಡು ನಿಧಾನವಾಗಿ ಸ್ಟಿಚಿಂಗ್ ಮಾಡ್ಕೋತಾ ಬನ್ನಿ. ನೋಡಿ ಇದೇ ಥರ
ಈ ಥರ ಈ ಬಟ್ಟೆನ ಹಿಡ್ಕೊಂಡು ಹಿಂಗೆ ತಳ್ಳಿದ ತಕ್ಷಣ ಅದು ಒಳಗಡೆ ಹೋಗುತ್ತೆ, ಯಾಕಂದರೆ ನಾವು ನ್ಯಾಚ್ ಹಾಕಿರ್ತೀವಲ್ಲ, ಹಾಗಾಗಿ ಒಂದೊಳ್ಳೆ ಫಿನಿಶಿಂಗ್ ಕೂಡ ಸಿಗುತ್ತೆ. ಹಾಗೆ ಬೆರಳು ಸಹಾಯದಿಂದ ಬಟ್ಟೆ ಹೋಗುತ್ತೆ. ಇವಾಗ ಆ ಕಡೆ ಸ್ಟಿಚಿಂಗ್ ಬರ್ತಾ ಇದೆ, ಕಾಣಿಸ್ತಾ ಇರ್ಬೋದು. ಈ ಥರ ನಿಧಾನವಾಗಿ ಸ್ಟಿಚ್ ಮಾಡ್ಕೋತಾ ಬನ್ನಿ. ಬಿಗಿನರ್ಸ್ ಆಗಿದ್ದರೆ ಮಾತ್ರ ನಿಜವಾಗ್ಲೂ ತುಂಬ ನಿಧಾನವಾಗಿ ಸ್ಟಿಚ್ ಮಾಡಬೇಕು, ಇಲ್ಲ ಅಂತಂದರೆ ನೋಡಿ ಈ ಕಡೆ ಸ್ಟಿಚಿಂಗ್ ಬರ್ತಾ ಇದೆ. ಇದೇ ಥರ ಸೇಮ್ ಟು ಸೇಮ್ ಕಂಪ್ಲೀಟ್ ಬ್ಲೌಸ್ ಎಷ್ಟು ನೆಕ್ ಲೆಂತ್ ಇದೆ ಅಷ್ಟು ಕೂಡ ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಎರಡು ಸೈಡ್ ಕೂಡ ಅದೇ ಥರ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಟಾಪ್ ಸ್ಟಿಚ್ ಹಾಕ್ಕೊಳ್ಳೋದು ಅಂತಲೂ ಹೇಳ್ತಾರೆ. ಹಾಗೆ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕಾಜಾ ಪಟ್ಟಿ ಮತ್ತು ಹುಕ್ ಪಟ್ಟಿ ಹಾಕೋದು ಹೇಗೆ ಅಂತ ಇದೇ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಈ ಥರ ಫಿನಿಶಿಂಗ್ ಬಂದಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ನೋಡಿ ಬ್ಲೌಸ್ ಟೇಬಲ್ ಮೇಲೆ ಇಟ್ಟು ತೋರಿಸ್ತೀನಿ. ನಾನು ಪೈಪಿಂಗ್ ಕೊಟ್ಟಾದ್ಮೇಲೆ ಈ ಥರ ಫಿನಿಶಿಂಗ್ ಬಂದಿದೆ. ಸೊ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನೋಡಿ. ಸಾಧ್ಯವಾದರೆ ಒಂದು ರೌಂಡ್ ಐರನ್ ಕೂಡ ಮಾಡ್ಕೊಳ್ಳಿ. ನಾನು ಲಾಸ್ಟಲ್ಲಿ ಐರನಿಂಗ್ ಮಾಡ್ಕೋತೀನಿ, ಇವಾಗಲೇ ಮಾಡೋದಿಲ್ಲ. ಈ ದಾರಗಳನ್ನು ಮಧ್ಯೆ ಮಧ್ಯೆ ಕಟ್ ಮಾಡ್ಕೋತಾ ಇರಿ. ಇವಾಗ ಪೈಪಿಂಗ್ ರೆಡಿ ಆಯಿತು. ಕಾಜಾ ಪಟ್ಟಿ ಮತ್ತು ಹುಕ್ ಪಟ್ಟಿ ಹಾಕೋದು. ಸೊ ಈಗ ಕಾಜಾ ಪಟ್ಟಿ ಹುಕ್ ಪಟ್ಟಿ ಹಾಕೋಣ. ಕಾಜಾ ಪಟ್ಟಿ ಹುಕ್ ಪಟ್ಟಿ ಹಾಕೋಕ್ಕೂ ಮೊದಲು ನಿಮ್ಮದು ರೆಡಿ ಬ್ಲೌಸ್ ಏನಿದೆ ಅಂದರೆ ಫಸ್ಟ್ ಮೆಜರ್ಮೆಂಟ್ ತೊಗೊಂಡಿದ್ದಂಥ ಬ್ಲೌಸು, ಆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ರೈಟ್ ಸೈಡ್ ಇದೆಯಾ ಲೆಫ್ಟ್ ಸೈಡ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಅದಾದಮೇಲೆ ಮಾರ್ಕ್ ಮಾಡ್ಕೊಳ್ಳಿ ಹುಕ್ಕು ಕಾಜಾ ಅಂತ. ಸೊ ಆವಾಗ ನಿಮಗೆ ಈಸಿ ಆಗುತ್ತೆ, ಯಾಕಂದರೆ ಕೆಲವರು ಒಂದೊಂದು ಸೈಡ್ ಇಟ್ಕೊಂಡಿರ್ತಾರೆ, ರೈಟ್ ಲೆಫ್ಟ್ ಚೇಂಜಸ್ ಇರುತ್ತೆ, ಆ ಕಾರಣಕ್ಕೆ. ಸೊ ನಾನಿಲ್ಲಿ ಚೆಕ್ ಮಾಡಿಕೊಂಡು ಈ ಕಡೆ ಕಾಜಾ ಪಟ್ಟಿ ಹಾಕ್ತಾಯಿದ್ದೀನಿ ರೈಟ್ ಸೈಡು, ಈ ಕಡೆ ಲೆಫ್ಟಲ್ಲಿ ಹುಕ್ ಪಟ್ಟಿ ಹಾಕ್ತಾಯಿದ್ದೀನಿ. ಅದೇ ಕೆ ಮತ್ತು ಹೆಚ್ ಅಂತ ಸಿಂಬಲ್ ಕೂಡ ಇಟ್ಕೊಂಡಿದ್ದೀನಿ ಗೊತ್ತಾಗಲಿ ಅಂತ. ಹಾಗೆ ಹುಕ್ ಪಟ್ಟಿಗೆ ನಾನು 2 ಇಂಚದು ಒಂದು ಬಟ್ಟೆ ತೊಗೊಂಡಿದ್ದೀನಿ. ಅಂದರೆ ಲೆಂತ್ ಬಂದು 8.5 ಇಂಚು ಇದ್ದರೆ ಓಕೆ, ಆಲ್ಮೋಸ್ಟ್ 8 ಇಂಚು ಬೇಕು, ಬಟ್ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಇರಲಿ ಅಂತ ತೊಗೊಂಡಿದ್ದೀನಿ. ಈ ಥರ ಆ ಬಟ್ಟೆ ಪೀಸ್ ಏನಿದೆ ಆ ಬಟ್ಟೆ ಪೀಸ್ನ ಮಧ್ಯಕ್ಕೆ ಫೋಲ್ಡ್ ಮಾಡಿ ಈ ಕಾಜಾ ಪಟ್ಟಿ ಸೈಡ್ ಹಾಕ್ಬೇಕಾಗಿರೋವಂಥ ಬ್ಲೌಸ್ ಸೈಡಲ್ಲಿ ಬಂದು ಒಂದು ಸ್ಟಿಚ್ ಮಾಡಿ, ನಂತರ ಅದನ್ನು ಉಲ್ಟಾ ಮಾಡಿ ಅಂದರೆ ಒಳಗಡೆಗೆ ಮಾಡಿ ಬಟ್ಟೆನ ಇನ್ನೊಂದು ಸ್ಟಿಚ್ ಮಾಡ್ಕೋಬೇಕು. ಸೊ ಹೇಗೆ ಅಂತ ನಾನು ಸ್ಟಿಚಿಂಗಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇನ್ನು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ನೋಡಿ ಈ ಥರ ಡಬಲ್ ಫೋಲ್ಡಲ್ಲಿ ಇಟ್ಕೋಬೇಕು ಆ ಬಟ್ಟೆನ, ಅಂದರೆ 2 ಇಂಚ್ ಬಟ್ಟೆನ ಇಟ್ಕೊಂಡು ಆ ಕಾಜಾ ಹಾಕ್ತೀವಲ್ಲ ನೋಡಿ ಬಾರ್ಡ್ರು, ಬ್ಲೌಸ್ನ ಬಾರ್ಡ್ರು, ಆ ಬಾರ್ಡರ್ ಹತ್ರ ಇಟ್ಕೊಂಡು ಒಂದು ಸ್ಟಿಚ್ ಕೊಡ್ತಾ ಬರಬೇಕು. ಇದೇ ಥರ ನೋಡಿ, ತುಂಬ ನಿಧಾನವಾಗಿ ಸ್ಟಿಚ್ ಕೊಡಿ. ಬಿಗಿನರ್ಸ್ ಆಗಿದ್ದರೆ ಸೊ ಕಲಿತು ನಾವು ಸ್ವಲ್ಪ ಟ್ರೈನಿಂಗ್ ಇದೆ ಅಂತ ಸ್ಟಿಚಿಂಗ್ ಎಲ್ಲ ಮಾಡ್ತೀವಿ ಬೇರೆ ಬಟ್ಟೆಗಳೆಲ್ಲ ಅಂದರೆ ಇಟ್ಸ್ ಓಕೆ, ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಇವಾಗ ಉಳಿದಿರೋ ಅಂಥ ಬಟ್ಟೆನ ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಧ್ಯೆ ದಾರಗಳೆಲ್ಲ ಏನು ಬರುತ್ತೆ ಅದನ್ನು ಅಲ್ಲಲ್ಲೇ ಆವಾಗಲೇ ಕಟ್ ಮಾಡ್ಕೊಂಡ್ಬಿಡಿ. ಹಾಗೆ ಚಿಕ್ಕದಾಗಿ ಒಂದು ನ್ಯಾಚ್ ಕೂಡ ಮಾಡ್ಕೊಳ್ಳಿ. ಇದು ಫೋಲ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ಫೋಲ್ಡ್ ಮಾಡಿಕೊಂಡು ಅಂದರೆ ಒಳಗಡೆ ಭಾಗ ಉಲ್ಟಾ ಭಾಗ ಏನಿದೆ ಅದಕ್ಕೆ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ಳಿ. ಸೊ ಸ್ನೇಹಿತರೆ, ಹಾಗೆ ಇನ್ನೊಂದು ವಿಚಾರ ಹೇಳ್ತೀನಿ, ಏನಪ್ಪ ಅಂದರೆ ಮಿಷಿನಲ್ಲೇ ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿನ ಹಾಕ್ಬೋದು. ಅದು ಹೇಗೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ಜಸ್ಟ್ ಒಂದು ಸಿಂಪಲ್ ಬ್ಲೌಸ್ನ ಸ್ಟಿಚ್ ಮಾಡಿದಾಗ ಹೇಗೆ ಪಟ್ಟಿ ಹಾಕಬೇಕು ಅನ್ನೋದನ್ನು ಮಾತ್ರ ತಿಳಿಸ್ತಾ ಇದ್ದೀನಿ ನೋಡಿ. ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಕೆಳಗಡೆ ಸೈಡು ಒಂದು ಸ್ಟಿಚ್ ಕೊಟ್ಕೊಳ್ಳಿ. ಆದ ನಂತರ ಈ ಕಡೆ ಬಂದಂಥ ಸಣ್ಣ ಪುಟ್ಟ ದಾರಗಳನ್ನು ಕಟ್ ಮಾಡ್ಕೋತಾ ಸೊ ಈ ಬಟ್ಟೆನ ನಿಧಾನವಾಗಿ ಫೋಲ್ಡ್ ಮಾಡಿಕೊಂಡು ಸಾಧ್ಯ ಆದರೆ ಐರನ್ ಮಾಡ್ಕೊಳ್ಳಿ. ನಾನು ಲಾಸ್ಟಲ್ಲಿ ಐರನ್ ಮಾಡೋಣ ಅಂತ ಇವಾಗ ಮಾಡಿಲ್ಲ. ಈ ಥರ ಇಟ್ಕೊಂಡು ಕಂಪ್ಲೀಟ್ ಸ್ಟಿಚ್ ಕೊಡಿ.
ಸ್ಟಿಚ್ ಕೊಟ್ಟ ನಂತರ ಮೇಲ್ಗಡೆ ಇನ್ನೊಂದು ಅಂದರೆ ನಾವು ಫಸ್ಟು ಹೊಲಿಗೆ ಕೊಟ್ಟಿದ್ವಿ ನೋಡಿ, ಅದೇ ಜಾಗದಲ್ಲಿ ಇನ್ನೊಂದು ಟಾಪ್ ಸ್ಟಿಚ್ ಅಂತ ಕರಿತೀವಿ, ಅದನ್ನು ಕೊಡಿ. ಇಲ್ಲಿ ಸ್ಟಿಚ್ ಆಯಿತು. ಈಗ ಈ ಕಡೆ ಸೈಡ್ ಕೂಡ ಸ್ಟಿಚ್ ಕೊಡಿ. ಆ ಥರ ಕೊಟ್ರೇ ಅದು ಬಟ್ಟೆ ಕ್ಲೀನಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳೋದು, ಹಾಗೆ ನೋಡಿದಾಗಲೂ ಕೂಡ ಒಂದು ಲುಕ್ ಕೂಡ ಸಿಗುತ್ತೆ. ಸೊ ಇಲ್ಲಿಗೆ ಇದು ಬಂದು ಹುಕ್ ಪಟ್ಟಿ. ಇದು ಹುಕ್ ಪಟ್ಟಿನ ಮೇಲ್ಗಡೆ ಭಾಗದಲ್ಲಿ ಇಟ್ಕೊಂಡು ಉಲ್ಟಾ ಭಾಗಕ್ಕೆ ನಾವು ಪಟ್ಟಿ ಮಾಡಬೇಕು. ಈಗ ನೋಡಿ, ಇದು ಹುಕ್ ಪಟ್ಟಿ ರೆಡಿ ಆಯಿತು. ಈ ದಾರಗಳೆಲ್ಲ ಏನಿದೆ ಇದನ್ನು ಅಲ್ಲಲ್ಲೇ ಕಟ್ ಮಾಡ್ಕೋತಾ ಬನ್ನಿ. ಈಗ ಹುಕ್ ಪಟ್ಟಿ ರೆಡಿ ಇದೆ. ಈಗ ಕಾಜಾ ಪಟ್ಟಿ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಕಡೆ ಸೈಡ್ ಬಂದು ಇಲ್ಲಿ ನೋಡಿ, ಕೆ ಅಂತ ನಾನು ಒಂದು ಸಿಂಬಲ್ ಬರ್ಕೊಂಡಿದ್ದೀನಿ. ಇದಕ್ಕೆ ಬಂದು 2.25 ಮೀಟರು ಅಥವಾ 2.5 ಮೀಟರ್ ತೊಗೊಂಡ್ರು ಓಕೆನೇ. ನಾನಿಲ್ಲಿ 2.25 ಮೀಟರ್ ತೊಗೊಂಡಿದ್ದೀನಿ. 2.25 ಮೀಟರ್ನ ಸೇಮ್ ಅದೇ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿ, ಇದೇ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ನೀವು ಮೇಲ್ಭಾಗಕ್ಕೆ ಸ್ಟಿಚ್ ಮಾಡ್ಕೋಬಾರ್ದು. ಇದನ್ನು ಉಲ್ಟಾ ಭಾಗ ಅಂದರೆ ಬ್ಲೌಸ್ನ ಉಲ್ಟಾ ಭಾಗ ಏನಿದೆ ಹಿಂಭಾಗ, ಅದಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ಥರ ಹಿಂಭಾಗಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಒಂದು ಸೆಕೆಂಡ್ ಬ್ಲೌಸ್ ಪೀಸ್ ಕೆಳಗಡೆ ಜಾರ್ಬಿಡ್ತು, ಹಾಗಾಗಿ ಎತ್ಕೊಂಡೆ. ಈ ಥರ ಹಿಂಭಾಗಕ್ಕೆ ಸ್ಟಿಚ್ ಮಾಡಿಕೊಂಡು ಸೇಮ್ ನಾನು ಅಲ್ಲಿ ಅದನ್ನು ಯಾವ ಥರ ಸ್ಟಿಚ್ ಮಾಡಿಕೊಂಡೆ ಆ ಬಟ್ಟೆನ ಅದೇ ಥರ ಇದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಹಿಂಭಾಗಕ್ಕೆ ಸ್ಟಿಚ್ ಮಾಡಿ ಅದಕ್ಕೊಂದು ನ್ಯಾಚ್ ಹಾಕಿ ಮತ್ತೆ ಅದನ್ನು ಮುಂಭಾಗಕ್ಕೆ ಬಟ್ಟೆನ ತಗೊಂಡು ಸ್ಟಿಚ್ ಮಾಡ್ಕೋಬೇಕು. ನಿಧಾನವಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಸೇಮ್ ಮೊದಲೇ ನಾನು ಹೇಗೆ ತೋರಿಸ್ದೆ ಅದೇ ಥರ ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ದರೆ ಕಟ್ ಮಾಡ್ಕೊಳ್ಳಿ. ಒಂದೊಂದು ನ್ಯಾಚ್ ಕೂಡ ಹಾಕ್ಕೊಳ್ಳಿ. ನಾನು ಆ ಕಡೆ ನ್ಯಾಚ್ ಹಾಕಿದ್ನಲ್ಲ, ಸೇಮ್ ಟು ಸೇಮ್ ಅದೇ ಥರ. ಇಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು, ಯಾಕಂದರೆ ಮೇಲ್ಗಡೆ ಹಾಗೆ ಬಿಟ್ಬಿಟ್ರೆ ಚೆನ್ನಾಗಿರೋದಿಲ್ಲ, ಆ ಕಾರಣಕ್ಕೋಸ್ಕರ ಈ ಥರ ಫೋಲ್ಡ್ ಮಾಡಿ ನಿಧಾನವಾಗಿ ಸ್ಟಿಚ್ ಹಾಕಬೇಕು. ಇದನ್ನು ಇನ್ನೊಂದು ಡಬಲ್ ಫೋಲ್ಡಿಂಗ್ ಕೂಡ ಮಾಡ್ಬೋದು, ಬಟ್ ನಾನು ನಿಮಗೆ ಈಸಿಯಾಗಲಿ ಆ ಥರ ಡಬಲ್ ಎಲ್ಲ ಹೇಳ್ಕೊಟ್ರೆ ಕನ್ಫ್ಯೂಷನ್ ಆಗುತ್ತೆ ಬಿಗಿನರ್ಸ್ಗೆ ಅನ್ನೋ ಕಾರಣಕ್ಕೆ ತುಂಬ ಸಿಂಪಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಜವಾಗ್ಲೂ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಕೊಟ್ಟು ನೋಡಿಕೊಂಡ್ರೆ ಎಂಥ ಚಿಕ್ಕ ಮಕ್ಕಳು ಕೂಡ ಈ ಬ್ಲೌಸ್ನ ಕಟಿಂಗ್ ವಿತ್ ಸ್ಟಿಚಿಂಗ್ ಮಾಡಿಬಿಡ್ತಾರೆ. ಅಷ್ಟೊಂದು ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದು ಟ್ರಿಕ್ಸ್ ಕೂಡ ಇದೆ, ಅದು ಸ್ವಲ್ಪ ಟಫ್ ಆಗುತ್ತೆ ಬಿಗಿನರ್ಸ್ಗೆ. ಇದನ್ನು ಕಲ್ತ್ಕೊಂಡ್ರೆ ಅದು ಸ್ವಲ್ಪ ಅಷ್ಟೊಂದೇನು ಟಫ್ ಅಂತ ಅನಿಸಲ್ಲ, ಈಸಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ಟಾಪ್ ಸ್ಟಿಚ್ ಮೊದಲೇನು ಹಾಕಿದ್ದೆ ಅದೇ ಥರ ಟಾಪ್ ಸ್ಟಿಚ್ನ ಹಾಕೋಬೇಕು. ಅಂದರೆ ಹುಕ್ ಪಟ್ಟಿ ಆ ಕಡೆ ಇರೋದ್ರಲ್ಲಿ ಬಟ್ಟೆ ಪೀಸ್ ಕೆಳಗಡೆ ಹೋಗಿದೆ, ಕಾಜಾ ಪಟ್ಟಿಲಿ ಬಟ್ಟೆ ಪೀಸ್ ಬಂದು ಮೇಲ್ಗಡೆ ಬಂದಿದೆ. ಇಷ್ಟೇ ವ್ಯತ್ಯಾಸ ಕಾಜಾ ಪಟ್ಟಿ ಮತ್ತು ಹುಕ್ ಪಟ್ಟಿಗೆ. ಸೊ ಇವಾಗ ಕಂಪ್ಲೀಟಾಗಿ ಕಾಜಾ ಪಟ್ಟಿ ಮತ್ತು ಹುಕ್ ಪಟ್ಟಿ ಎರಡೂ ಕೂಡ ರೆಡಿ ಆಯಿತು. ಮಧ್ಯ ದಾರಗಳಿದೆಯಲ್ಲ ಅದನ್ನು ಆವಾಗವಾಗ ಅಲ್ಲಲ್ಲೇ ಕಟ್ ಮಾಡ್ಕೋತಾ ಬನ್ನಿ, ಇಲ್ಲ ಅಂತಂದರೆ ಮುಂದೆ ಸ್ಟಿಚಿಂಗಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹುಕ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಎರಡೂ ಕೂಡ ರೆಡಿಯಾಗಿದೆ. ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದು ಪಾರ್ಟ್ 2. ಪಾರ್ಟ್ 3ನಲ್ಲಿ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಹೇಗೆ, ಅದ್ರ ಜೊತೆಗೆ ಫುಲ್ ಬಾಡಿ ಫಿಟ್ಟಿಂಗ್ ಬ್ಲೌಸ್ ಫಿಟ್ಟಿಂಗ್ ಮಾಡೋದು ಹೇಗೆ, ಬಾಡಿ ಫಿಟ್ಟಿಂಗಿಗೆ ತಕ್ಕಂತೆ ಮೆಷರ್ಮೆಂಟಿಗೆ ತಕ್ಕಂತೆ ಅಂತ ಮುಂದಿನ ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋ ಸ್ಲೀವ್ಸ್ ಅಟ್ಯಾಚ್ ಮತ್ತು ಫಿಟ್ಟಿಂಗ್ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು. ಇಷ್ಟೊತ್ತು ನನಗೆ ನನ್ನ ಒಂದು ವಿಡಿಯೋಗೆ ಟೈಮ್ ಕೊಟ್ಟಿದ್ದಕ್ಕೆ, ಒಂದು 15 ನಿಮಿಷ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೂ ನೋಡಬೇಡಿ. ಮುಂದಿನ ವಿಡಿಯೋಗಳು ಇದಕ್ಕಿಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಥ್ಯಾಂಕ್ ಯು. 3ನೇ ಪಾರ್ಟು ನೆಕ್ಸ್ಟ್ ವಿಡಿಯೋ ಆಗಿರುತ್ತೆ. ಇದು 2ನೇ ಪಾರ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.